ಈ ಒಂದು ಇದೇನು ಕುತಂತ್ರ ರಾಜಕಾರಣ ಅಂತ್ಯ ಹಾಡುವವರೆಗೆ 35 ತಿಲ್ಲಕ ಅವ ರೈತರದ್ದು ಹೆಸರು ಮೇಲೆ ತಿಲ್ಲಕನ ಅವಕ್ಕೆ ಅಂದ್ರೆ ಲಾಭ ಮಾಡಿ ಡಿವಿಡೆಂಡ್ ಕೊಟ್ಟಾನ. ಈಗ 15 ವರ್ಷ ಆಲಕ್ ಬರ್ತೀಗ ನಾಲ್ಕು ಇನ್ನೊಂದ್ 2 ವರ್ಷ ಆದ್ರೆ 15 ವರ್ಷ ನಂತರ 2ನೇ ಸಲ ಕಿಶಾದಾಗ ವಿಷಯದ ಬಾಟ್ಲಿ ಇಟ್ಕೊಂಡು ನೀವು ಓಟ್ ಹಾಕ್ಲಿಲ್ಲ ಅಂದ್ರೆ ನಾ ಸಾಯ್ತೀನಿ ಅಂತೇಳಿ ಪ್ರಚಾರ ಮಾಡಿದೆ. ಮೊದಲೇ ನಮ್ಮ ಬಹಳ ಕಳ್ಳ ಕಾಳಜಿ ಇದ್ದಂತ ಮತಕ್ಷೇತ್ರ. ಪಾಪ ಅದು ಪಾಪ ಪ್ರದೇಶಿ ಅದ ತಂದಿಲ್ಲ ಅದಕ್ಕೆ MLA ಮಾಡೋಣ ಅಂತೇಳಿ ಮಾಡ್ರಪ್ಪ ಅದು ಸೈತಿನೆಲ್ಲ ಜೀವ ಹೊಡ್ಯೋದು ಬೇಡ ಹೇಳಿ ಅದಕ್ಕೆ ಏನೇನು ಪರಿಸ್ಥಿತಿ ಅದು ಅದೇನ ಅವು ಹೆಂಗಸರಂಗ್ ಡಬ್ಬಿದ್ದು ಅಳ್ತಿದೀವಿ ಮೊದಲನೇ ಸಲ ಬಿದ್ದಾಕ್ರಿ. ನಾವು ಅದನ್ನ ತಯಾರಾಗಿ ಕೂತೀವಿ. ನೀನ್ ಏನೇನು ಮಾಡಿದಿ ಏನೇನಿಲ್ಲ ನಿಂದ ಏನು ಅಲ್ವೋ. ಈಗ 3 ಸಲ MLA ಆದಿ, 1 ಇಂಚ್ ಜಾಗ ಮಾರಿಲ್ಲ. ಎಲ್ಲಿ ಬಂದು ರೊಕ್ಕ? ಮತ್ತ ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ಎಲ್ಲಾ ಮಾಧ್ಯಮದ ಬಂಧುಗಳಿಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಪರವಾಗಿ ತಮ್ಮೆಲ್ಲರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಪತ್ರಿಕಾಗೋಷ್ಠಿಯ ವಿಷಯ ಈ ಇಂಡಿ ಮತಕ್ಷೇತ್ರದ ಶಾಸಕ ಯಶವಂತರಾವ್ ವಿಠ್ಠಲಗೌಡ ಪಾಟೀಲ್ ಈತನ ಭ್ರಷ್ಟಾಚಾರ ಮತ್ತು ಜನ ವಿರೋಧಿ ನೀತಿ ಬಗ್ಗೆ ಒಂದು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಮಾರುತಿ ಬುದಿಯಾಳ್ ಅವರಿದ್ದಾರೆ, ಯಮನಪ್ಪ ಗುಣಕಿ ಅವರಿದ್ದಾರೆ, ಹಾಗೂ ಸುಖದೇವ್ ಮೇಲಿನಕೇರಿದ್ದಾರೆ, ಉಪಸ್ಥಿತರಿದ್ದಾರೆ. ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ಈ ಇಂಡಿ ಶಾಸಕ ಯಶವಂತರಾವ್ ಪಾಟೀಲ್ ಏನದಲ್ಲ, ಇವನಿಗೆ ಇಂಡಿ ಅನ್ನೋದೇ ಗೊತ್ತಿದ್ದಿಲ್ಲ. 2 ಸಲ MLA ಆದ್ರು ಇಂಡಿ ಜನನೇ ಯಾರನ್ನೋದು ಗೊತ್ತು ಹಿಡಿತಿದ್ದಿಲ್ಲ. ಇಂಥವನಿಗೆ ಎಲ್ಲಾ ಸುತ್ತಮುತ್ತಲಿನ ಹಳ್ಳಿಗಳು ಕೂಡಿ MLA ಮಾಡಿದ್ರು. ಮೊದಲ ಇವ ಬಿದ್ದಾಕ್ರ ಏನೇನು ಪರಿಸ್ಥಿತಿ ಅದು ಅದೇನ ಅವು ಹೆಂಗಸರಂಗ್ ಡಬ್ಬಿದ್ದು ಅಳ್ತಿದೀವಿ ಮೊದಲನೇ ಸಲ ಬಿದ್ದಾಕ್ರಿ. ಹಾಗಾಗಿ ಇವರು ನಮ್ಮ ಸುಖದೇವ್ರು ನಿಂತಿದ್ರು ಕೊಡ್ಲಿಗೆ ಕ್ಷೇತ್ರವಾಗಿ. ಮುಂದ ಏನಪ್ಪಾ ಅಂತಂದ್ರ ಇವು 2ನೇ ಸಲ, 1ನೇ ಸಲ ಬಿದ್ದ ನಂತರ 2ನೇ ಸಲ ಕಿಶಾದಾಗ ವಿಷಯದ ಬಾಟ್ಲಿ ಇಟ್ಕೊಂಡು ನೀವು ಓಟ್ ಹಾಕ್ಲಿಲ್ಲ ಅಂದ್ರೆ ನಾ ಸಾಯ್ತೀನಿ ಅಂತೇಳಿ ಪ್ರಚಾರ ಮಾಡಿದೆ. ಮೊದಲೇ ನಮ್ಮ ಬಹಳ ಕಳ್ಳ ಕಾಳಜಿ ಇದ್ದಂತ ಮತಕ್ಷೇತ್ರ. ಪಾಪ ಅದು ಪಾಪ ಪ್ರದೇಶಿ ಅದ ತಂದಿಲ್ಲ ಅದಕ್ಕೆ MLA ಮಾಡೋಣ ಅಂತೇಳಿ ಮಾಡ್ರಪ್ಪ ಅದು ಸೈತಿನೆಲ್ಲ ಜೀವ ಹೊಡ್ಯೋದು ಬೇಡ ಹೇಳಿ ಅದಕ್ಕೆ MLA ಮಾಡಿದ್ವಿ. ಈಗ ಅವನೇ ಈಗ ಎಲ್ಲಿಗೆ ಬಂದನಪ್ಪ ಅಂತಂದ್ರ ನಾ ಇದೊಂದ್ಸಲ ನೋಡೇ ಬಿಡ್ತೀನಿ, ನಾ 3 ಸಲ ಆರಿಸಿ ಬಂದೀನಿ, 4ನೇ ಸಲ ನಿಂದ್ರಬಾರ್ದತ್ತಿದ್ದ, ನಾವು ನೋಡೇ ಬಿಡ್ತೀನಿ. ಲೋನ್ ಹಾಲಕ್ಕೆ ನೀನ್ ನೋಡ್ತಿದ್ದಿ ಅಂದ್ರೆ ಬಂದ್ ನಾವ್ ಹೊಳೆ ನೋಡಿದೆ ಅಂದ್ರೆ ನೀ ಉಳಿತಿ. ನಾವ್ ಏನಿದ್ದೇವ ಅನ್ನೋದು ಗೊತ್ತದ ನಿನಗೆ? ನಾವ್ ಎಷ್ಟು ವೋಟರ್ಸ್ ಇದ್ದೇವ ಅನ್ನೋದು ಗೊತ್ತದ? ನಮ್ಮ ಹೆಗಲ ಮೇಲೆ ಕೈ ಹಾಕಿ ನಮಗೆ ಉಗುಳಚ್ಚಿ MLA ಆಗಿ ನಾವಿರ್ಲಿ ಚಲೋ ಮನುಷ್ಯ ಅದನ್ನ ಅಂತ ಹೇಳ್ಬಿಟ್ರೆ ಈಗ ಆ ರೈತರಿಗೆ ಯಾಕಡ್ರಿ ಮಾತಾಡೋದು ಕಲ್ಯ ಅಂದ್ರೆ ಅಲ್ಲಿ ರೈತರು ಸುಮ್ ಬಿಟ್ರ ಅವ್ರು. ಇವನಿಗೆ ಬಾರ್ಕೊಲ್ಲಿ ಕೊಂಡು ಹೊಡಿಬೇಕಾಗಿತ್ತವ್ರು, ಬಾರ್ಕೊಲ್ಲಿ ಕಟ್ಟಿಬೇಕಾಗಿತ್ತ ರೈತರಲ್ಲಿ. ಯಾಕ ಅವ್ರದ್ದು ಬೇಡಿಕೆನೇ ಬೇರೆ ಇತ್ತು, ಹೋರಾಟನೇ ಬೇರೆ ಇತ್ತು, ಅವ್ರು ಅದ್ರ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಇವನಿಗೆ ಬಾರ್ಕೊಲ್ಲಿ ಕೊಡ್ಬೇಕಾಗಿತ್ತು. ಅಲ್ಲಿದ್ದವರೆಲ್ಲ ರೈತರಲ್ಲ, ಎಲ್ಲ ರೈತರಿಗೆ ಹುಟ್ಟಿವಿ ನಾವು. ನೀ ಯಾರಿಗೆ ಹುಟ್ಟಿದೆ? ರೈತರಿಗೆ ಹುಟ್ಟಿವಿ ನಾವು. ಎಲ್ಲ ರೈತರ ಮಕ್ಕಳೇ. ಈ ದೇಶದ ಈ ನೆಲದಾಗಿದ್ದವರೆಲ್ಲ ಭಾರತ ಭೂಮಿಯಲ್ಲಿದ್ದವರು. ಈಗ ನಾ ಹೊಲ ಹೋಗಿ ನಾನೇನ್ ರೈತಾಪಿ ಮಾಡ್ತೀನಿ? ನಮ್ಮ ಅಪ್ಪ ರೈತ, ನಮ್ಮ ಮುತ್ಯ ರೈತ, ಅವ್ರ ಅಪ್ಪ ರೈತ. ಈಗ ನಮ್ಮ ಹೊಲಗಳದಾವ, ನಾವ್ ಹೋಗಿ ಅಂದ್ರೆ ದುಡಿತೇವ? ಇಲ್ಲ, ನಾವು ರೈತರಿ. ಯಾರೇ ದುಡಿದಾರ ನಾವ್ ಹೋಗಿ ನಿಂತ ಅಲ್ಲಿ ಬಾಳ ಫೋಟೋ ತಕೊಂಡ್ ಬರ್ತೇವ ಆ ದುಡ್ದಂತ ರೈತರ ಜೊತೆ. ಒರಿಜಿನಲ್ ರೈತ ನಾವು. ಕಾಗದ ಪತ್ರದಾಗ ರೈತರಿದ್ದೀವಿ. ನೀವಂದ್ರ ಆ ರೈತರಿಗೆ ಮಾತಾಡ್ತಾನ. ನಾವು ರೈತರ ಕರೆ ಅಂದ್ರೆ ಗಜ್ ಕೊಡ್ಬೇಕಾಗಿತ್ತು. ಇನ್ನೊಂದ್ ಏನ್ ಹೇಳ್ದಾನ, ಭೀಮಾ ಶುಗರ್
ಅದನ್ನ ಅವ್ನು ಕೂಸತ್ತ ಅವನ ಫ್ಯಾಕ್ಟ್ರಿ ಯಾವಾಗ ಹುಟ್ಟಿಸ್ಲಾಗ್ತಪ್ಪ ನೀ ನೀನು ಕೂಸಿದ್ರ 400 ಕೋಟಿ ರೂಪಾಯಿ ಸಾಲ ಯಾಕೆ ಮಾಡಿದಿ? ಭೀಮಾ ಸುಧಾರಿಸಿದ್ದು 400 ಕೋಟಿ ರೂಪಾಯಿ ಸಾಲ ಯಾಕೆ ಮಾಡಿದಿ? ಅದಕ್ಕ ಯಾವಾಗರೇ ರೈತರಿಗೆ ಲಾಭ ಅಂತೇಳಿ ಡಿವಿಡೆಂಡ್ ಕೊಟ್ಟಿದಿ? ಇಲ್ಲ, 400 ಕೋಟಿ ರೂಪಾಯಿ ಸಾಲ ಮಾಡಿ ನಿನ್ನ ಕೂಸ ನಿನ್ನ ಮಗನಿಗೆ 200 ಎಕರೆ ಹೊಲ ತಗೊಂಡಿದಿ. ಹರತಿ ಬಲ್ಲಿ ಕಡಿ ಮಿಷನ್ ಮಾಡಿ ಮತ್ತ ಅದು ಸಾಲ ಮಾಡ್ಬೇಕಾಗಿತ್ತು. ಎಲ್ಲಿ ಬಂದು ರೊಕ್ಕ? ಒಂದ್ 10 ಟಿಪ್ಪರ್ ಮಾಡಿ ಎಲ್ಲಾ ಇವು ಕಾಂಟ್ರಾಕ್ಟರ್ಗಳಿಗೆ ಅದು ಎಂಸೆಂಟ್ ಮಾರೋದು, ಗಡಿ ಮಾರೋದು, ಇದಕ್ಕೆ ಹರಿಸಿ ಕಳಿಸಿವು. ಆಮೇಲೆ 5,000 ಕೋಟಿ ತಂದ ಹೇಳ್ತಾನ ಅದ್ರಾಗ. ಇಲ್ಲೋ ಒಂದು ಅದು ಗ್ರಾಂಟ್ ಇದ್ದಿದ್ದು ಒಂದು ಚೆಕ್ ಕೂಡ ಸರ್ಕಾರದಿಂದ ಬಿಡುಗಡೆ ಆಗಿದ್ದ ಅಮೌಂಟ್ 5,000 ಕೋಟಿಗೆ 8% ತೊಂದಿ. ಎಲ್ಲರೇ ಅದು ಪಾಪ ಅವು ಏನ್ ಕಾಂಗ್ರೆಸ್ ದಂದ ಏನ್ ಹೇಳೋದು ಅಟ್ಟು ಸರ್ಕಾರ ಹೆಂಗೆ ಸಿಎಂ ಹಿಡ್ಕೊಂಡು ಎಲ್ಲರೂ ಅವ್ರೇ ಅದಾರ. ಅಲ್ಲಿ ಎಲ್ಲಾ ಸಮಾಜ, ಈ ನಮ್ಮ ಹಿಂದುಳಿದ ಎಲ್ಲಾ ಸಮಾಜಗಳಿಗೆ ಏನು ನಾವು ಹಿಂದ ವರ್ಗ ಅಂತೇಳಿ ಏನ್ ಹೇಳ್ಕೋತೀವಲ್ಲ, ಅವ್ರಿಗೆ ಒಟ್ಟು ಮಂದಿಗೆ ವಂಚನೆ ಮಾಡ್ಯಾರ. ಇವ್ರಲ್ಲ ಏನ್ ಮಾಡಿಲ್ಲ ಇವ್ರೆ ಅವ್ರದ್ದು ಕೆಲಸ. ಆಮೇಲೆ ಇವ ಎಟ್ಟು ಭ್ರಷ್ಟಾಚಾರ ಅದನ್ನ ಎಟ್ಟು ಅಧಿಕಾರಿಗಳಿಂದ ಈ ಎಸ್ ಸಿ, ತಹಸೀಲ್ದಾರ, DSP ಎಲ್ಲ CPI ಇವಕ್ಕೆಲ್ಲ ಮಿನಿಟ್ ಕೊಡ್ಬೇಕಾದ್ರೆ ಎಟ್ ರೊಕ್ಕ ತಗೋತಾನ ನಮಗ್ ಗೊತ್ತದ. ಹೋದ್ ಪೀರಿಯಡ್ನಾಗ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದ ಪಾಪ, ಇವತ್ತು 12 ಲಕ್ಷ ರೂಪಾಯಿ ಕೊಟ್ಟ ನಾವ, ನಂದು ಕಂಟಿನ್ಯೂ ಮಾಡ್ರಿ. ಏನಪ್ಪಾ ಅಂತಂದ್ರ ಈಗ ನಂದು 2 ವರ್ಷ ಮುಗ್ದದ, ಇನ್ನೊಂದ್ 2 ವರ್ಷ ಮಾಡ್ರಿ ಗೌಡ್ರ ಅಂತೇಳಿ ಕೊಟ್ಟಾನ. ಮರುದಿನ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ದ 12 ಲಕ್ಷ ರೂಪಾಯಿ ತಗೊಂಡು. ಪಾಪ ಅವ್ರು ಇನ್ಸ್ಪೆಕ್ಟರ್ ನಮ್ಗೆ ಭಾಳ ಆತ್ಮೀಯರು ಕೇಳಿದ್ರು, ಏನಪ್ಪಾ ನಿಮ್ಮ MLA ಅವ್ರು ಹಿಂಗ್ ಮಾಡಿದ್ರು ನೋಡ್ತೀವಿ. ನಾ ಬಿಜಾಪುರ ಅಭಿದಾಗ ಹೋಗಿ ಕೇಳಿದೆ, ಏನ್ರಿ ಗೌಡ್ರ ಪಾಪ ಅವ್ರಿಗೆ ನಮ್ಮ ಎಲ್ಲಾ ಆತ್ಮೀಯರು ಇದ್ರು, ಚಲೋ ಇದ್ರು, ಅವ್ರಿಗೆ ಯಾಕೆ ರೊಕ್ಕ ತಗೊಂಡ್ರು ಟ್ರಾನ್ಸ್ಫರ್ ಮಾಡಿದ್ರಿ, ಅವ್ರ ರೊಕ್ಕ ಕೊಡ್ರಿ ಅಂತ ಕೇಳಿದೆ. ಅವಾಗ ಏನ್ ಹೇಳ್ದಿವ ಯಶವಂತರೇಗೌಡ, ಅವ 2 ವರ್ಷ ಏನು ಮಾಡ್ಕೊಂಡಿಲ್ಲೇನೋ ಲೀಡರ್ ಅಂತ ಕೇಳ್ದ. ಈ ರೊಕ್ಕ ತಿಲ್ಲಕಂತ್ರು ಇವ ಏನ್ ಎಲ್ಲಿ ಬೇಕಾದಲ್ಲಿ ಎಸಿದಾಗ ಬೀಳಿ ನಾಲ್ಗೆ ತಕೊಳ್ಳಂತ ಮನುಷ್ಯ ಅದಾನ. ದೊಡ್ಡ ಭ್ರಷ್ಟಾಚಾರ ಅದಾನ. ಏನು ಅವಂದು ಜಾತಿಯ ಸಂಖ್ಯೆ ಕಮ್ಮ ಅದ, ಯಾರು ಬೆನ್ನೆಲುಬಿಲ್ಲ. ಅಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಸಮಾಜಗಳು ಬಹಳ ಬಲಿಷ್ಠ ಅದಾವ. ಇರ್ಲಿ ಅಂತೇಳಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಕೂಡಿ ಇವನಿಗೆ MLA ಮಾಡಿವಿ. ಇವಂದೇನೆ 2-3 ಸಾವಿರ ಓಟ್ ಇಲ್ಲ ಜಾತಿ. ಆದ್ರೆ ನಾವು ಜಾತಿ ನೋಡ್ಲಿಲ್ಲ. ಅವರ ತಂದೆಯಿಂದನೂ ಒಂದು ಸಮಾಜಕ್ಕೆ ಕೊಡುಗೆಗಳದಾವ, ಮಾಡ್ಬೇಕು. ಏನ್ ಕೇಳೋಣ ನಾ ಮಾಡಿ ರೋಡ್ ನೋಡ್ರಿ, ರೋಡ ನಡ್ಕೋತ ಹೋದ್ರ ಬೀಳ್ತಾರ, ಕಾರ್ಗಳು ತೊಗೊಂಡ್ ಹೋಗೋದಿಲ್ಲ. ಈಗ ನಾವ್ ಇಂಡಿಗೆ ಹೋಗ್ಬೇಕಾದ್ರೆ ಹೈವೇ ಹಿಂಗ್ ಭಾರತಿ ಮೇಲಿಂದ ಹೋಗ್ಬೇಕು ನಾವು. ನಾಚಿಕೆ ಬರು ಇಲ್ಲಾರ ಮನುಷ್ಯ ಅದ. ನೀವು ಈಗ ಮುಖ್ಯವಾಗಿ ಈ MLA ಏನು ನಾನು ನಿಂದಿರ್ತೀನಿ ನೋಡ್ಕೋತೀನಿ ಅಂತನಲ್ಲ, ನಾವು ತಯಾರಿದ್ದೇವು. ಇಲೆಕ್ಷನ್ ಬರ್ಲಿ, ಈಗ ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ನಿನ್ನಂತ ಭ್ರಷ್ಟಾಚಾರಿ ಪ್ರತಿಯೊಂದನ್ನ ಏನ ಹೆಚ್ಚಾಗಿ ಇಂಚಿಂಚ್ ಈ ಏನ ವ್ಯಕ್ತಿ ಅದಾನಲ್ಲ ಇವ ಏನಪ್ಪಾ ಅಂತಂದ್ರ ರಾಜಕೀಯ ಕ್ರಿಮಿನಲ್. ಇವ ಅಂದ್ರೆ ಪೊಲಿಟಿಕಲ್ ಕ್ರಿಮಿನಲ್. ಅಲ್ಲಿ ಇವಂದು ಎಲ್ಲಾನು ಗೊತ್ತ, ನಮ್ಮ ಮತಕ್ಷೇತ್ರ ಜನರಿಗೆ ಎಲ್ಲಾರು ಗೊತ್ತೈತಿ. ಇವ್ ವಜ್ಜೆಗೆ ಅನ್ನೋದನ್ನು ಗೊತ್ತೈತಿ. ಆದ್ರೆ ಈಗ ಮುಂದಿನ ಇಲೆಕ್ಷನ್ ತನೂ ನಾವು ಇವ ಏನ್ ಮಾಡ್ಯಾನ ಅನ್ನೋದು ಪ್ರತಿಯೊಂದು ಬಹಳ ಲೇಟ್ ಆಗ್ಯದ. ಅಂದ್ರೆ ಪ್ರತಿ ಒಂದು ತಿಂಗಳಿಗೊಮ್ಮೆ ತಗೊಂಡು ಮಾಧ್ಯಮದ ಗೋಷ್ಠಿಯನ್ನು ಕರಿತೀನಿ ಮತ್ತು ಹೋರಾಟನೂ ಹಾಕೋತೀವಿ. ಇವ ನಾನೇ ಶ್ರೇಷ್ಠ, ಅಲ್ಲಿ ಮತ್ತೇನ್ ಮಾಡೋದು, ನಾಟಕ ಮಾಡೋದು, ಹೆಂಗಸುರಂಗಳದು ಅಲ್ಲಿ ನಿಂತ ಭಾಷಣದ. ಮೊದಲೇ ನಾ ನೋಡ್ಕೋತೀನಿ, ಅದು ಹೇಳ್ತೀನಿ, ಇದು ಹೇಳ್ತೀನಿ, ಕತ್ತಿ ಹೇಳ್ತೀನಿ. ನಾ ಅದು ಮಾಡೀನಿ, ನಾ ಇದು ಮಾಡೀನಿ. ಶುಗರ್ ಫ್ಯಾಕ್ಟರಿ ಇದ್ರ ಅದು ಸಹಕಾರಿ ವಲಯದಾಗ ಬಿಟ್ಟಿನಿ. ನಾವು ಮೊದಲೇ ಅದಕ್ಕೆ ಷೇರುಗಳು ಕಲೆಕ್ಟ್ ಆಗಿದ್ದು ರೈತರಿಂದ. ರೈತರ ಹೊಲದಗಳ ಮೇಲೆ ಬೋಜೆ ಅದ. ನೀ ಮಾಡ್ಲಿ ಅಂದ್ರೆ ಮತ್ತೊಬ್ಬ ಮಾಡ್ತಿದ್ದ. ಇವ ಅದು ಅಂಜುಟಿಗೆ ಮತಕ್ಷೇತ್ರ ಬಿಟ್ಟಿದ್ವಿ, ಹೊರಗೆ ಬರ್ತಿದ್ದಿಲ್ಲ. ಇದು ಅಲ್ಲೇ ZP ಮೆಂಬರ್ ಆಗಿ ಅಟ್ಟೆ ಇದು MLA ಮಾಡ್ಬೇಕಾಗಿತ್ತಂದ್ರ ಇವ ಎಟ್ಟ ಶಕಲೇನ ನಮ್ಗನು ಗೊತ್ತದ. ಅವ ಹಿನ್ನೆಲೆ ಹಚ್ಚಿ ಬಿಡೋದು. ಅದು ಯಾರೋ ಒಬ್ರು
ಆ JDS ನಾಯಕರು ಮಾತಾಡ್ರ ಅವ್ರದೇ ಸಮುದಾಯದ ಒಬ್ಬ ವ್ಯಕ್ತಿ ಕಡೆಯಿಂದ ಅವನ ಬಗ್ಗೆ ಮಾತಾಡ್ಸ ಮಗಳಾಗಿನ್ನ ನಾವು ಅದನ್ನ ತಯಾರಾಗಿ ಕೂತೀವಿ. ನೀನ್ ಏನೇನು ಮಾಡಿದಿ, ಏನೇನಿಲ್ಲ, ನಿಂದ ಏನು ಅಲ್ವೋ. ಈಗ 3 ಸಲ MLA ಆದಿ, ಒಂದ್ ಇಂಚ್ ಜಾಗ ಮಾರಿಲ್ಲ. ಎಲ್ಲಿ ಬಂದು ರೊಕ್ಕ? ಮತ್ತ ಸಾವಿರಾರು ಕೋಟಿಗಳು ಪಾಪ ಮಕ್ಕಳಿಗೂ ಅಲ್ಲಿ ಇಲ್ಲಿ ವಿದೇಶದಾಗ ಕಲ್ಸ ಅದ್ರ ಬಗ್ಗೆ ನಮ್ದೇನ್ ಸಂಬಂಧ ಇಲ್ಲ. ರೊಕ್ಕ ಎಲ್ಲಿ ಬಂದು? ಮಗನಿಗೆ 200 ಎಕರೆ ಹೊಲ ತಗೊಂಡಿದಿ, ಭಾರತಿ ಬಲ್ಲಿ ಕಡಿ ಮಿಷನ್ ಹಾಕಿದಿ. ಎಟ್ ರೋಡ್ ಎಲ್ಲ ಕೆಟ್ಟವಲ್ಲ, ಎಲ್ಲ ಸುತ್ತ ಆಗತ್ತಾನ. ಹಿಂದೆ ಕಡಿನ ಹೋಗಿರ್ಬೇಕು, ಉಸುಕನ ಹೋಗಿರ್ಬೇಕು, ಎಲ್ಲ ಸಿಮೆಂಟ್ ಹಿಂದೆ ಆಗಿರ್ಬೇಕು. ಆ ಲೆಕ್ಕಿ ಮಾಡ್ಕೊಳತ್ತೇನೆ. ಹಿಂಗಾಗಿ ಇನ್ನು ಮುಂದ ಈ ಏನ ಕ್ರಿಮಿನಲ್ ಯಶವಂತರೇಗೌಡ ಅನ್ನಲ್ಲ. ಆಮೇಲೆ ಏನಪ್ಪಾ ಅಂತಂದ್ರ ಪ್ರತಿಯೊಂದು ಇದೇನು ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಬರ್ತದ, ಅಲ್ಲಿ ಒಂದಿಷ್ಟು ಹಳ್ಳಿಗಳಿರ್ತಾವ. ಒಂದು 50, 60 ಹಳ್ಳಿಗಳು ಇರ್ತಾವ, 10, 20 ಹಳ್ಳಿಗಳು ಇರ್ತಾವ. ಆ ಹಳ್ಳಿಗಳಿಗೆ ತನ್ನ ಸ್ವಂತ ಜಾತಿಯ ಒಂದು ವ್ಯಕ್ತಿನ ನೇಮಿಸೋದು, ಅವು ಪೊಲೀಸ್ಗೆ ಡೀಲ್ ಮಾಡ್ಬೇಕು. PSI ಅಂದ್ರ ಇವ ಏನ್ ಹೇಳ್ತಾನ ಅದನ್ನೇ ಆಗಿರ್ಬೇಕು. ಅಲ್ಲಿ ಕುತ್ತಿಗೆ ಬಂದದ ಅಲ್ಲಿ ಅಧಿಕಾರಿಗಳಿಗೆ. ಈಗ ಏನ್ ಬರ್ತಾರ ಅಲ್ಲಿ ಕುಳ್ಳಾರ್ತಿ ಬರಪ್ರ ಇಲ್ಲ, ಅದ್ರ ಮ್ಯಾಲ ಮತ್ತ ಸ್ವಾಮಿಗಳಿಗೆ ಹೇಳ್ಬೇಕು. ಇವ ಅಪ್ಪ ಹುಟ್ಟಿದಪ್ಪ ಅಂತಂದ್ರ ಲಚ್ಚಾಣ, ಇವಂದೇನು ಆರಾಧ್ಯ ದೈವತ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಮಠದಾಗ ನಿಂತು ಆಣೆ ಮಾಡ್ಲಿ, ನಾ ಎಲ್ಲಿ ರೊಕ್ಕ ತಿಂದಿಲ್ಲ, ನಾ ಯಾವ ಆಫೀಸರ್ಸ್ಗಳು ಬಲ್ಲಿದ್ದು ಲಂಚ ತಿಂದಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ರೈತರಿಗೆ ಅನ್ಯಾಯ ಮಾಡಿಲ್ಲ. ಏನು ಕಬ್ಬಿನಿಂದ ನೀ ಏನ್ ಮಾಡ್ತಿ? ಸಕ್ರಿ ಇಕ್ರಿ, ದಾರು ಕೇಟ್ ಕಳಿಸ್ತಿ, ದಾರು ತಯಾರಾಲಕ್ಕ ಮೊಲೇಸಿಸ್ ಹೋತದಿಲ್ಲ, ಕೇಟ್ ಕಳಿಸ್ತಿ. ನೀ ಜನರಿಗೆ ಒಳ್ಳೇದ್ ಮಾಡವ. ಅದಕ್ಕಾಗಿ ಈ ಒಂದು ಏನ್ ಇವ ಯಶವಂತರೇಗೌಡ ಬಂದ, ಯಾರೋ ಒಬ್ರು ಅಂದ್ರೆ ಅವ್ರ ಏನಪ್ಪಾ ಅವ್ರಿಗೆ ವೈಯಕ್ತಿಕವಾಗಿ ಮಾತಾಡ್ಲಿಕ್ಕೆ ಇವ ಯಾರು? ಇವನಿಗೆ ಓಟ್ ನಾವ್ ಹಾಕಿವು. ಇದೇ ರೀತಿ ಯಾವ ಮೂಲ್ಯಾಗ ನಮ್ಮ ಸರ್ವಂಟ್ ಇವೇನ್ ನಮ್ಮ ಮೇಲೆ ಸರ್ವಾಧಿಕಾರಿ ಆಲಕ್ ಬಂದಾನ? ಕಾಲ್ ಬೀಳ್ತಿಯಲ್ಲ ಎಲೆಕ್ಷನ್ದಾಗ, MLA ಇದ್ದೀನಿ ಕಾಲ್ ಬೀಳಲ್ಲ ಅನ್ಬೇಕು. ಇವಂದು ಭಯಂಕರದಾಗಿ ಒಂದೊಂದಾಗಿ ತೆಗಿತೀನಿ. ಇವನಷ್ಟ ಅಸ್ಪೃಶ್ಯತೆ ಆಚರಣೆ ಮಾಡವನೇ ಯಾವನು ಇಲ್ಲ. ಅವನ ಊರಿಂದ ಚಾಲೂ ಮಾಡ್ತೀನಿ, ಅದು ಅವನ ಊರು ಪಡ್ನೂರಿಂದ ಚಾಲೂ ಮಾಡ್ತೀನಿ. ನಾ ಆಲ್ರೆಡಿ ಒಂದ್ಸಲ ಈ ಅಸ್ಪೃಶ್ಯತೆ ಜಾಗೃತ ಏನು ಕಾರ್ಯಕ್ರಮ ಇತ್ತಲ್ಲ, ಅಲ್ಲಿ ಇಂಡಿಯಾದಾಗ ಹೇಳಿ ನಾ MLA ಇದ್ದ, SP ಇದ್ರು, DC ಇದ್ರು. ಆ ಕಾರ್ಯಕ್ರಮದಾಗ ಹೇಳಿ ನೀ ಇವ್ರೂರಾಗ ಹೆಂಗ್ ಅಸ್ಪೃಶ್ಯತೆ ಐತಿ, ಇವ ಹೆಂಗ್ ಜೀವಂತ ಇಟ್ಟಾನಂತ ಹೇಳಿ. ಇನ್ನು ಅಲ್ಲಿ ಹಿಡಿದು ಚಾಲೂ ಮಾಡ್ತೀನಿ. ಇವಂದ ಏನೈತಿ, ಇವನ ವ್ಯಕ್ತಿತ್ವ ಏನೈತಿ, ಇವಂದ ಮುಖ ಏನದಾವಲ್ಲ, ಮುಖವಾಡ, ಮ್ಯಾಲ ಆಕಳ ಗುಣ, ಮೋತಿ ಒಳಗ ಓದಿ ಗುಣ ಅದ. ಹಿಂಗ ಬಹಳ ವಿಚಿತ್ರ ಮಾನವನ ಇವಂದು ಪ್ರತಿಯೊಂದನ್ನು ತೆಗಿತೇವು. ಅದಕ್ಕ ನಾನು ಅದೇ ಮತಕ್ಷೇತ್ರದವ ಇದ್ದೀನಿ, ನಾನು ಇವನಿಗೆ ಓಟ್ ಹಾಕದವನೇ ಇದ್ದೀನಿ. ಆದ್ರೆ ಇವ ನನಗೇನು ಓಟ್ ಹಾಕಿಲ್ಲ. ನಮ್ 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 ಸಮುದಾಯನೂ ಐತಿ, ಬೇರೆ ಸಮುದಾಯಗಳನ್ನೂ ಅದಾವ. ಆದ್ರೆ ಇವ ಮಾತಾಡಿದೇನಪ್ಪಾ ಅಂತಂದ್ರ ಸೊಕ್ಕಿಲ್ಲ, ಎಷ್ಟ್ ರೊಕ್ಕ ಬಂದಪ್ಪ ನಾವು ಓಟ್ ಹಾಕಿ ಕಳ್ಸಿವಿ ಅಂದ್ರೆ ಸುಮ್ ಇರ್ಲಿ ಇದ್ರಾಗತ್ತೇಳಿ. 2 ದೊಡ್ಡ ಸಮುದಾಯಗಳ ಮಧ್ಯೆ ಎರಡೂ ಬೇಡ ಅಂತೇಳಿ ನಾವು ಇವನಿಗೆ ಮಾಡೋದು. ಇವ ಸೊಕ್ಕಿ ಬಂದಾನ, ಇವನ್ ಸೊಕ್ಕ ನಾವು ನೋಡ್ಕೋತೀವಿ ಅಂತೇಳಿ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ವಿ. ನಿಮ್ಮ ಹತ್ರ ಆರೋಪಗಳನ್ನ ಹೊರಿಸಿದಿರಿ, ಏನ್ ಸಾಕ್ಷಿ ಇದೆ ಸರ್? ಭ್ರಷ್ಟಾಚಾರ ಮಾಡಿದಾರ ಅನ್ನೋದಕ್ಕೆ ಏನಾದ್ರು ನಾ ಮುಂದೆ ಕೂತಿ ನಾನೇ ಸಾಕ್ಷಿ ಇದ್ದೀನಿ ಅಲ್ರಿ. ಯಾವ ರೀತಿ ಸಾಕ್ಷಿ? ನೀವು ಸಾಕ್ಷಿ ಏನು ವೈಯಕ್ತಿಕವಾಗಿ ಕೋರ್ಟ್ ಅಲ್ಲಿ ಸಾಕ್ಷಿ ಆಗ್ಬೋದು, ಡಾಕ್ಯುಮೆಂಟೇಶನ್ ಅಲ್ಲಿ, ಅಥವಾ ಇಂಥ ವಿಚಾರದಲ್ಲಿ ತಿಂದಿದ್ದಾರೆ ಅಂತ. ಈ ಮತ್ತೆ ಶುಗರ್ ಫ್ಯಾಕ್ಟ್ರಿದ 400 ಕೋಟಿ ರೂಪಾಯಿ ಸಾಲ ಎದಕ್ ಮಾಡ್ಯಾನ? ಅವನ ಮಗನಿಗೆ ಆಸ್ತಿ ತಗೊಂಡಾನ 200 ಎಕರೆ, ಅದು ಸಾಕ್ಷಿ ಅಲ್ಲ? ಅವ್ರ ಮಗನಿಗೆ ಆಸ್ತಿ ತಗೊಂಡಿದ್ದ ಡಾಕ್ಯುಮೆಂಟೇಶನ್ ತೋರಿಸ್ಬೇಕು. ಯಾರು? ಅವ್ನ ಮಗನ ಹೆಸರು ತಗೊಂಡಾನ ಡಾಕ್ಯುಮೆಂಟೇಶನ್. ಯಾವಾಗ ಬೇಕಾದ್ರೆ ಕೇಳ್ರಿ, ಲೋಕಾಯುಕ್ತರು ಕೇಳ್ರಿ, ನೀವು ಮಾಧ್ಯಮದವರು ಕೇಳ್ರಿ. ನನಗೆ ಹಿಂಗ್ ಜಿದ್ಯಾನ್ ಕಾಂಪ್ಲೆಕ್ಸ್ ಹೇಳತ್ತಾನ, ನಿನ್ ಮಗನ ಹೆಸರು ತೊಂದಿಲ್ಲ ಅಂತ ಕೇಳ್ರಿ. ಸಾಕ್ಷಾಧಾರ ಸಮೇತ ಎದುರಿಗಿಟ್ರೆ ಅದು ನಂಬಬಹುದು ಅನ್ನೋತಕ್ಕಂಥ ವಿಚಾರದಲ್ಲಿ ಹೇಳ್ತಾರೆ. ಅಲ್ಲ, ಯಾರು ನಂಬೋದು ಬಿಡೋದೇನ್ರಿ? ನನ್ ಜನ ನಂಬ್ತಾರ, ನನ್ನ ಮತಕ್ಷೇತ್ರದ ಜನ ನಂಬ್ತಾರ. ನಾನು ಅದೇ ಮತಕ್ಷೇತ್ರದವ ಇದ್ದೀನಿ. ಯಾರು ನಂಬೋದೇನ? ಜನರಿಗೆ ಕಣ್ಣಿಗೆ ಕಾಣಿಸದ, ಅಲ್ಲಿ ರೋಡ್ ಕಾಣಿಸಲ್ರಿ. ಕಾಂಟ್ರಾಕ್ಟರ್ಗಳಿಂದ 8 ತಗೋತಾನ ಪರ್ಸೆಂಟೇಜ್.
35% ಇರುತ್ತೆ. ಒಬ್ರು ಕಾಂಟ್ರಾಕ್ಟರ್ ಹೇಳ್ತಾನೆ ಇಲ್ಲ ಅಂತ ಹೇಳಿ ಅವ್ ಬಿಲ್ಲಿ ಆಗಲ್ಲ ಸೈಲಕತೆ ಅವು ಇದ್ದದಾಗ ಏನ್ರಿ ಮಾಡಿ ಅವ ML ಕಡೆಯಿಂದ ಹೇಳ್ಸ್ಕೊಂಡು ನಮ್ದು ಹಿಂದಿನ ಸಾಲ ಹೋಗ್ಲಪ್ಪ ಊರ್ಲ ಹಾಕೊಳ್ಳೋದು ಬರ್ತದ ನಮ್ಮ ಹೆಂಡ್ರ ಮಕ್ಳು ಸಾಯ್ತಾವ ಅಂತ ಹೇಳಿ ಹೊಂದ್ಲತ್ತೇವ ಪಾಪ. ಎದಕ್ ಹೇಳ್ತಾರೆ ಮನಾರ್ ನಮ್ ಕ್ಲಾಸ್ಮೇಟಿಗೆ ಒಳಗಾರ ವ್ಯಕ್ತಿಗೂ ಮಾತಾಡ್ತಾರೆ. ಈಗ ನೀವು ಹೇಳಿದ್ರಿ ಶುಗರ್ ಫ್ಯಾಕ್ಟ್ರಿ ರೈತರದ್ದು ಶುಗರ್ ಫ್ಯಾಕ್ಟ್ರಿ ಅವ್ರದ್ದು ಎಲ್ಲ ಅವ ತಿಲ್ಲಕ ಅವ ರೈತರದ್ದು ಹೆಸರು ಮೇಲೆ ತಿಲ್ಲಕನ ಅವಕ್ಕೆ ಎಂದ್ರ ಲಾಭ ಮಾಡಿ ಡಿವಿಡೆಂಡ್ ಕೊಟ್ಟಾನ. ಈಗ 15 ವರ್ಷ ಆಲಕ್ ಬತ್ತೀಗ ಅವ ಹಾಲಕ್. ಇನ್ನೊಂದ್ 2 ವರ್ಷ ಆದ್ರೆ 15 ವರ್ಷ ಆತ. ಎಷ್ಟ್ ರೈತರಿಗೆ ₹1 ಕೊಟ್ಟಾನ ಕೇಳಿ ಎಲ್ಲದು ರೊಕ್ಕ? ಮೈ ಬೇಬಿ ಅವ್ ಬೇಬಿ ಅವ್ನ ಬೇಬಿ ಇದ್ರ ₹400 ಸಾಲ, ತನ್ನ ಮಗನಿಗಿದ್ರ 200 ಎಕರೆ ಹೊಲ. ರೊಕ್ಕ ಈಗ ಹಾಕ್ಯಾನೋ ಏನೋ ಹಿಂಗ ನಮಗ್ ಸಂಶಯ. ಎಲ್ಲಿ ಸಂಶಯ ಇದೆ. ಸಂಶಯ ಇದೆ. ಎಲ್ಲನೂ ಅದ್ರಿ ಸಂಶಯನೂ ಅದ ಖರೇನೂ ಅದ ಎಲ್ಲ ಅದ. ತೊಂದದ್ದೆ ಖರೆ ಅದಾವ. ಆದ್ರ ರೊಕ್ಕ ಅಲ್ಲಿ ತಂದನ ಮತ್ ಬೇರೆ ಕಡೆ ಇಲ್ರಿ ಮತ್ 5,000 ಕೋಟಿ ಎತ್ತೇನಂತ ಹೇಳತ್ತಿರಲ್ಲ. ಈಗ ರೊಕ್ಕನೇ ಇಲ್ಲ ಅಲ್ಲಿ, ₹1 ಬಂದ್ಬಿಟ್ಟಿಲ್ಲ ನಮ್ಮ ಇಂಡಿಗೆ. ಕೇಳ್ರಿ ಅವನಿಗೆ ಎಲ್ಲಿ ರೊಕ್ಕ 5,000 ಕೋಟಿ ಖರ್ಚು ಮಾಡ್ದ, ಯಾವ ಚೆಕ್ ಯಾರಿಗ್ ಕೊಟ್ಟ, ನಾವ್ ಏಟ್ ತಿಂದಾನ ಅನ್ನೋದು ಬೇಡ, ಅವ ತಿನ್ನೋ ಪರ್ಸೆಂಟೇಜ್ ಎಲ್ಲರಿಗೂ ಗೊತ್ತದ. ಈಗ ಇದ್ರ ನಾ ಸಾಚಿ ಅಂತೇಳಿ ಹೇಳಕತ್ತಾನೆ. ಮಿನಿಸ್ಟರ್ ಆಗೋ ಸಾಧ್ಯತೆಗಳು ಅವ CM ಅಲ್ರಿ, ನಮ್ಗೇನ್ ಸಂಬಂಧ ಬೀಳತ್ತು? ನಮ್ಮ ಸರ್ವಂಟ್ ಅಲ್ಲವ. ಯಾರವ CM ಆದ್ರೂ ನಮ್ಮ ಸರ್ವಂಟ್ ಅಲ್ಲ. ನಾವು ಓಟ್ ಹಾಕ್ತೇವ ಅಂದ್ರ ಬೂಟ್ಲೆ ಹೊಡೆದ್ ನಿಮ್ಗೆ ಬೈಲ್ ಕೆಲಸ ತೊಗೊಳೋದು ತಾಕತ್ತದ ನಮಗ್. ಮತದಾರ ಇದ್ದೀವಿ ನಾವು, CM ಆಲಿ PM ಆಲಿ. ಮತ್ತೇನ್ ಕೇಳ್ರಿ ಕೇಳ್ರಿ. ಅದನ್ನೇ ಈಗ ನೀವು ಸಾಕ್ಷ್ಯ ಸಮೇತ ಇಟ್ಟಿದ್ರೆ ಅದು ಸಾಕ್ಷಿ ರೈತರು ಕೊಡ್ತಾರ್ರಿ, ನಮ್ ಕ್ಷೇತ್ರದ ಮತದಾರರು ಕೊಡ್ತಾರ. ಜನರಿಗೆ ವಿಷಯಗಳನ್ನ ಮುಟ್ಟಿಸ್ಬೇಕಾಗಿದೆ ಹಿಂಗ್ ಹಿಂಗ್ ಮಾಡ್ಯಾನಂತ ಹೇಳಿ ಎಲ್ಲಾ ರೈತರು ತೆಗಿತಾರ. ಎಲ್ಲಾರು ಈ ಉಸುಕ್ರ ಬಗ್ಗೆ ಏನ್ ಹೇಳ್ತೀವಿ? ಎಲ್ಲಿ ಉಸುಕ್ರಿ? ನನಗ್ ಮನಿನೇ ಇಲ್ಲ, ನಾ ಮನಿನೂ ಕಟ್ಕೊಳಲ್ಲ. ಯಾಕಂದ್ರೆ ನಮ್ಮಲ್ಲಿ ರೊಕ್ಕ ಇಲ್ಲ. ಉಸ್ಕಿನ್ ತೊಗೊಂಡ್ ನಾ ಏನ್ ಮಾಡಿ? ಉಸುಕಿನಾಗ್ರೆ ಉಸುಕ್ ಬಂದದಲ್ಲಿ ಅವ ಸಿಕ್ಕಾಪಟ್ಟೆ ಕಳತನ ಮಾಡಿ ಊರ್ ತುಂಬಾ ಇಲ್ಲ ಉಸುಕ್. ನೀವ್ ಹೋದ್ರ ಒಂದ್ ಮನಿ ಕಾಣಿಸ್ತಿದ್ದಿಲ್ಲ ಮೊದಲ. ಪೂರ ಅದು M-Sand ರೀ. M-Sand ಎಲ್ಲಾರು ನಾವ್ ಅವನ್ ಬಲ್ಲಿ ತಗೋಬೇಕು. ಆ ಹೊಳೆ ಉಸುಕ್ನು ಸಿಕ್ಕಾಪಟ್ಟೆ ಲಿಫ್ಟ್ ಮಾಡಿ ಊರಾಗ ಹಾಕಿದ. ಆ ಪಾಪ ಊರನ್ನವ್ರ ಹೆಸರ್ಲೆ. ಅದು ಈಗ ನಮ್ಮ ಬಿಜಾಪುರದಿಂದ ಅಕ್ಕಲ್ಕೋಟ್ ರೋಡ್ ಹೊಂಟದಲ್ಲ, ಆ ರೋಡಿಗೆ ಪೂರ ಕಡಿನೇ ಅವಂದೇ ಹೋಗ್ಬೇಕು. ಟಿಪ್ಪರ್ಗಳು ಅವನು ಆ ರೋಡೇ ಆಗಲ್ಲ. ನಾವ್ ಯಾರು ಈಗ ನಾವು ಬಿಜಾಪುರದಿಂದ ಇಂಡಿಗೆ ಹೋಗ್ಬೇಕಾದ್ರೆ ಹಿಂಗ ಹಾರ್ತಿ, ಹಳಗುಣಕಿ, ಚೋರ್ಗಿ, ಚೌಡಾಳ ಹಿಂಗ ಇದು ಹೋಗ್ಬೇಕು ನಾವು. ಅಷ್ಟು ಚಲೋ ರಸ್ತ. ಟೋಲ್ ನಾಕ ಕಟ್ಟಿ ಹೋಗ್ಬೇಕು. ಡೀಸೆಲ್ ಅಲ್ಲ ಡೀಸೆಲ್ ಬಿಟ್ಟು ಡೀಸೆಲ್ ಬಿಟ್ಟು ಮತ್ತೆ ವಜ್ಜಿನೇ ಆಗ್ತದೆ. ಅಟ್ಟ ಪುಣ್ಯಾತ್ಮ ಹಂಗ ನಾವು ಡಿಸ್ಟಿಕ್ ಮಾಡ್ಬೇಕಂತ ಅಭಿವೃದ್ಧಿ ಪಥದಾಗಿ ಇಲ್ಲ. ಅಲ್ಲ ಈಸ್ ದಿನ ಏನ್ ಕೇಸಿದಾನ ಶೇಂಗಾರ್ಲತ್ತೇನು ವಿಧಾನಸೌಧದಾಗ. ಅದು ಆಯ್ತು. ಈಗ ರಸ್ತೆಗಳೇ ಪೂರಾ ಎಲ್ಲಾ ಹೋಗ್ಯಾವ್ರಿ, ಏನು ಹಳ್ಳ ಹಿಡ್ದಾವಲ್ಲಿ ಆ ಭಾಗಕ್ಕೆ. ಡಿಸ್ಟಿಕ್ ಹೀಗೆ ಮಾಡ್ಬೇಕಂತ ಈ ದಿನ ಮಾಡಿದ್ರೆ ಮುಗಿದಿದ್ದಲ್ಲ. ಸರ್ಕಾರದಿಂದ ರೊಕ್ಕ ಬರ್ತಿತ್ತು, ಜಿಲ್ಲಾ ಕೇಂದ್ರ ಸ್ಥಳ ಆಗ್ತಿತ್ತು, ಜಿಲ್ಲಾ ಕಚೇರಿಗಳು ಬರ್ತಿದ್ದು. ನಮಗ ಒಬ್ಬ SP ಇರ್ತಿದ್ದ, ನಮಗ ಒಬ್ಬ DC ಇರ್ತಿದ್ದ, ನಮಗ ಒಬ್ಬ CO ಇರ್ತಿದ್ದ. ಪ್ರಗತಿ ಆತಿತ್ತು. ಅವನಿಗೆ ಏನ್ ಬೇಕಾಗ್ಯದ್ರಿ? ರೊಕ್ಕ ಬೇಕಾಗ್ಯದ. ಈಗ ಎಲ್ಲೋ ತಾಲೂಕುಗಳು ಮಾಡ್ಯಾರ. ಈಗ BJP ಸರ್ಕಾರ ಇದ್ದಾಕ್ರ ಅವಕ್ಕೇನ್ ರೊಕ್ಕ ಕೊಟ್ರ? ಇನ್ನ ಹಳಿ ಕಚೇರಿದಾಗೆ ನಡೆದಾವೆಲ್ಲ. ರಸ್ತೆಗಳೇ ಸಾಕ್ಷಿಗಳ್ರಿ. ಅವ್ರೆಲ್ಲಾ ಏನ್ ಭಾಗದಾಗ ರಸ್ತೆಗಳು ಏನದಾವಲ್ಲ ಪೂರಾ ಅವೇ ಸಾಕ್ಷಿ ಅವ ನಿಮಗ್. ಅಭಿವೃದ್ಧಿ ಅನ್ನೋದೇ ಅವ್ನ್ ಬರ್ಲಕ್ಕಿಲ್ಲ. ಮೊನ್ನೆ ಎಲ್ಲ ರೈತರ ಅತಿವೃಷ್ಟಿಯಾಗಿ ಎಲ್ಲ ನೀರು ಇದಾಗಿತ್ತಲ್ಲ, ಅದಕ್ಕೇನಾದ್ರು ಪರಿಹಾರ ಕೊಟ್ಟಾರ? ಎಲ್ಲಿ ಕೊಡ್ತಾನ್ರಿ ರೈತರು ತಿನ್ನವ ಗೊತ್ತಾಲ. ಮೊನ್ನೆ ರೈತರು ಬೈದಾರ ಮತ್ತು ನೀರು ತೆಗ್ದಾರ.
ಇಷ್ಟೆಲ್ಲ ರೈತರಿಗೋಸ್ಕರ ಮಾಡಿದೀನಿ ಏನ್ ಮಾಡ್ಯಾನ ಕಾರಣ ರೈತರದೇ ನುಂಗ್ಯಾನೆಲ್ಲ ಬಾಯಿಲೆ ಅನ್ಬಾರ್ದು. ಅವ್ರ ಭವಿಷ್ಯನ ಹಾಳು ಮಾಡಿಬಿಟ್ಟಾನ. ಸಹಕಾರಿ ಮಾಡಿ 400 ಕೋಟಿ ರೂಪಾಯಿ ಸಾಲ ಎದಕ್ ಆಗ್ತದ್ರಿ? ಫ್ಯಾಕ್ಟ್ರಿ ಲಾಭ ಆಗಲ್ಲ 1 ರೂಪಾಯಿನು. ಕಬ್ಬಿನ ಬೆಲೆ ಮತ್ತ ಅದು ಏನು ತಳಮಟ್ಟಕ್ಕಿತ್ತು, ಈಗ 3,000 ಮ್ಯಾಲ ಕೊಡ್ಲಾತಾರ. ಇವ್ರ ಏನ್ ಮನ್ಸಿಗೆ ರೇಟ್ ಹಚ್ಚಿರ ಅದೇ ಇತ್ತು ಎಲ್ಲ. ಇಲ್ಲಿ ಅವು ಸೇಡ್ಜಿಗಳು ಕೇಳ್ರಿ, ಅವ್ರ ಹಿಂಗ ಇಲೆಕ್ಷನ್ ದಾಗ ಬಂದೋದ್ರ 40 ಲಕ್ಷ 50 ಲಕ್ಷ ರೂಪಾಯಿ ಇವು ಸೇಡ್ಜಿಗಳು ಕೊಡ್ತಾರ. ಅಲ್ಲಿ ಯಾಕೆ? ಅವ್ರು ಸಕ್ರಿ ತಂದ್ ಮಾಡ್ತಾರ ಫ್ಯಾಕ್ಟ್ರಿ ಮಾರ್ಕೆಟ್ನಾಗ. ಅಲ್ಲಿಗೆ ಮುಂದಿನ ನಿಮ್ದು ಯಾವ ರೀತಿ ಏನ್ ಹೇಳ್ಬೇಕು? ಈ ಒಂದು ಇದೇನು ಕುತಂತ್ರ ರಾಜಕಾರಣ ಅಂತ್ಯ ಹಾಡುವವರೆಗೆ ನಮ್ಮವ್ರ ಒಟ್ಟ ಐತಿ. ನಿಲ್ತೀರಿ ಯಾರು ನೀವು ಒಟ್ಟಿನಲ್ಲಿ ಅದು ತಂತ್ರಗೌಡು ಸೋಲುವವರೆಗೆ ಅವನು ಗೆಲ್ಲುವವರೆಗೆ ಯಾವ ರೀತಿ ಸ್ಪಷ್ಟೀಕರಣ ಕೊಡ್ಬೇಕು. ಅಲ್ಲ, ಅವ ಈಗ ಆಲ್ರೆಡಿ ಸೋತಾನ, ಅದಕ್ಕೇನ್ ಸೋಲ್ಸೈತಿ? ಅವ ಏನ್ ನಿತ್ರ ಅದ್ ಈಗ ಇಲ್ಲಿ ಗೆಲ್ಸ್ಕೊಳ್ಳೋದು ಇಲ್ಲಿಗೆ. ಅದನ್ನ ಜನ ತೀರ್ಮಾನ ಮಾಡ್ಬಿಟ್ರ ಈಗ. ಅಂದ್ರೆ ಮುಂದಿನ ಸಲ ಸೋಲ್ತಾರ. ಅಲ್ರಿ ಮುಂದಿನ ಸಲ ಇವಂದು ಡಿಪಾಸಿಟ್ ಜಪ್ತ ಆಗ್ತದ. ಆ ರೈತರು ಇರೋದು ನೀವು 10,000 ಮಂದಿಗೆ ಸೇರಿಸಿ ನಾ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಇಲ್ಲ. ನೀನಾವ ಇಲ್ಲಿ ನಿನ್ ಸಾತ್ರ ಹೆಣಕ್ 4 ಮಂದಿ ಬರ್ಲಾರ್ದಂಗ ಪರಿಸ್ಥಿತಿ ಮಾಡ್ಕೊಂಡಿ. ಧನ್ಯವಾದಗಳು ಎಲ್ಲರಿಗೆ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ.